ನನ್ನ ಹೆಸರು ಚಂದ್ರಪ್ರಕಾಶ್ ಅಂತ. ನನ್ನೂರು ಬಯಲುಸೀಮೆ, ಚಿತ್ರದುರ್ಗ ಜಿಲ್ಲೆ, ಮೊಳಕಾಲ್ಮೂರು ತಾಲೂಕು, ವೆಂಕಟಾಪುರ ಅನ್ನುವಂತಹ ಕುಗ್ರಾಮ. ನನ್ನ ತಂದೆ ತಾಯಿ ಹಾಗೂ 8 ಜನ ಒಡ ಹುಟ್ಟಿದ ಸಹೋದರರ ಜೊತೆಗೆ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಸೇರಿ ಒಟ್ಟು 54 ಸದಸ್ಯರಿರುವ ಬಡತನದ ಕುಟುಂಬದಲ್ಲಿ ಬಡತನವಿದ್ದರೂ ಛಲಬಿಡದೆ ಸರ್ಕಾರಿ ಶಾಲೆ, ಕಾಲೇಜು, ಹಾಸ್ಟೆಲ್ನಲ್ಲಿ ಇದ್ದುಕೊಂಡು ಸರ್ಕಾರ ನೀಡಿದ ವಿದ್ಯಾರ್ಥಿ ವೇತನದಿಂದ ಡಿ.ಎಡ್, ಬಿ.ಎಡ್, ಎಂ.ಎ, ಎಂ.ಎಡ್, ಪಿ.ಎಚ್.ಡಿ ವಿದ್ಯಾಭ್ಯಾಸ ಮಾಡಿದ ನನಗೆ ಸರ್ಕಾರಿ ಕೆಲಸವಿಲ್ಲ. ಸುಮಾರು 8 ವರ್ಷಗಳ ಕಾಲ ಖಾಸಗಿ ಶಾಲೆಯಲ್ಲಿ ಪ್ರಾಥಮಿಕ ಪ್ರೌಢಶಾಲೆ ಶಿಕ್ಷಕನಾಗಿ ಹಾಗೂ ಪದವಿ ಶಿಕ್ಷಕರ ತರಬೇತಿಯಲ್ಲಿ ಸಂಸ್ಥೆಗಳಲ್ಲಿ ಉಪನ್ಯಾಸಕನಾಗಿ ಸಾವಿರಾರು ವಿದ್ಯಾರ್ಥಿಗಳ ಭವ್ಯ ಭವಿಷ್ಯವನ್ನು ಬರೆದಿದ್ದೇನೆ. ಜೊತೆಗೆ ತಾಲೂಕು, ಜಿಲ್ಲೆ, ರಾಜ್ಯ ಮಟ್ಟದ ಸೆಮಿನಾರ್ಗಳಲ್ಲಿ ಭಾಗವಹಿಸಿ ಸಮರ್ಥ ವಿಷಯ ಮಂಡನೆ ಮಾಡಿದ್ದೇನೆ. ಜೊತೆಗೆ ಒಂದಷ್ಟು ಐತಿಹಾಸಿಕ ಕೃತಿಗಳ ಸ್ವಯಂ ರಚನೆಯಲ್ಲಿ ತೊಡಗಿಕೊಂಡಿದ್ದೇನೆ. ನನ್ನ ಗುರಿಯೇ ಬೇರೆ ಇತ್ತು. ಆದರೆ ಅನಿವಾರ್ಯ ಪರಿಸ್ಥಿತಿಯಿಂದ ಪತ್ರಿಕಾ ರಂಗಕ್ಕೆ ಬಂದೆ. ಜಿಲ್ಲಾ ಪತ್ರಿಕಾ ಹಾಗೂ ಮಾಧ್ಯಮ ವರದಿಗಾರನಾಗಿ ಇದೇ ಐರಾವತದ ಮೇಲೆ ಸುಮಾರು 40,000 ಕಿಲೋಮೀಟರ್ ತಾಲೂಕಿನಾದ್ಯಂತ ಸಂಚರಿಸಿ ಗ್ರಾಮೀಣ ಮಟ್ಟದ ಸಮಸ್ಯೆಗಳಿಂದ ಹಿಡಿದು ಜಿಲ್ಲಾ ಮಟ್ಟದ ಸಮಸ್ಯೆಗಳವರೆಗೂ ಹಲವಾರು ಪರಿಣಾಮಕಾರಿ ವರದಿಗಳನ್ನು ಮಾಡುವ ಮೂಲಕ ಸಾರ್ವಜನಿಕರ ಸಮಸ್ಯೆಗಳಿಗೆ ಪರಿಹಾರ ಕೊಡಿಸಿದ್ದೇನೆ. ಜೊತೆಗೆ ವಿವಿಧ ರಂಗಗಳಲ್ಲಿ ಸಾಧನೆ ಮಾಡಿದಂತಹ ವಿಶೇಷ ವರದಿಗಳನ್ನು ಮಾಡುವ ಮೂಲಕ ತಾಲೂಕು, ಜಿಲ್ಲೆ, ರಾಜ್ಯ ಮಟ್ಟದ ರಾಜಕಾರಣಿಗಳ, ವಿದ್ವಾಂಸರ, ಸಿನಿಮಾ ನಟರ, ಅಧಿಕಾರಿಗಳ ಗಮನ ಸೆಳೆದಿದ್ದೇನೆ. ಈ ಮಧ್ಯೆ ಹಲವಾರು ಬಡ ವಿದ್ಯಾರ್ಥಿಗಳಿಗೆ ಕೈಲಾದಷ್ಟು ಸಹಾಯ ಮಾಡಿದ್ದೇನೆ. ನನ್ನ ಅಳಿಲು ಸೇವೆಯ ಸಾಧನೆಗೆ ಹಲವಾರು ಪ್ರಶಸ್ತಿಗಳು, ಸನ್ಮಾನಗಳು, ಪುರಸ್ಕಾರಗಳು ದೊರೆತಿವೆ. ಆದರೂ ನನ್ನ ಜೀವನಕ್ಕೆ ಒಂದು ಸ್ಥಿರವಾದಂತಹ ನೆಲೆ ಕಂಡುಕೊಳ್ಳಲು ಸಾಧ್ಯವಾಗಿಲ್ಲ. ಈಗಲೂ ಒಬ್ಬಂಟಿಯಾಗಿ ಜೀವನದ ಜೊತೆ ಹೋರಾಟ ಮಾಡುತ್ತಾ ಸಾಗಿದ್ದೇನೆ. ನನ್ನ ಹಾಗೆ ಓದುವ ಆಸಕ್ತಿ ಇದ್ದು ಓದಲು ಹಣಕಾಸಿನ ಸಮಸ್ಯೆ ಇರುವ ಎಷ್ಟೋ ಮಕ್ಕಳಿಗೆ ಹಾಗೂ ಸ್ವತಃ ಕಠಿಣ ಪರಿಶ್ರಮದಿಂದ ಸ್ವಾಭಿಮಾನದ ಬದುಕು ಕಟ್ಟಿಕೊಳ್ಳುವಲ್ಲಿ ಸಾಹಸ ಪಡುತ್ತಿರುವ ಎಷ್ಟೋ ನನ್ನ ಸಹೋದರರಿಗೆ ಸಹಾಯ ಮಾಡಬೇಕು ಎನ್ನುವ ಮಹದಾಸೆ ನನಗಿದೆ. ಆದರೆ ಇದುವರೆಗೂ ಅಂತಹ ಉತ್ತಮ ವೇದಿಕೆ ನನಗೆ ಸಿಕ್ಕಿಲ್ಲ. ಈಗ ಬಿಗ್ ಬಾಸ್ ಸೀಸನ್ 13 ಪ್ರಾರಂಭವಾಗಿದ್ದು ನನ್ನ ಮಹದಾಸೆಗೆ ಉತ್ತಮ ವೇದಿಕೆ ಇದಾಗಿದ್ದು, ಈ ವೇದಿಕೆಯಲ್ಲಿ ನನಗೆ ಒಂದು ಅವಕಾಶ ಸಿಕ್ಕರೆ ಬಿಗ್ ಬಾಸ್ ವೀಕ್ಷಕರಿಗೆ ಉತ್ತಮ ಮನೋರಂಜನೆ ನೀಡುವ ಜೊತೆಗೆ ಈ ಮನೆಯಲ್ಲಿ ನಾನು ಉತ್ತಮ ಪ್ರದರ್ಶನ ನೀಡಿ ಖಚಿತವಾಗಿ ವಿನ್ನರ್ ಆಗಿಯೇ ಆಗುತ್ತೇನೆ ಎನ್ನುವಂತಹ ಭರವಸೆ ನನ್ನಲ್ಲಿದೆ. ದಯಮಾಡಿ ನನ್ನನ್ನು ಬಿಗ್ ಬಾಸ್ ಮನೆಗೆ ಆಯ್ಕೆ ಮಾಡಬೇಕಂತಂದೇಳಿ ನಾನು ಬಿಗ್ ಬಾಸಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ.